ಪಂದ್ಯಾಟ ಮದಕರಿ ಲೆಜೆಂಡ್ ವರ್ಸಸ್ FCC ಲೆಜೆಂಡ್ಸ್ ಮತ್ತು ಮದಕರಿ ಲೆಜೆಂಡ್ಸ್ ಎರಡು ತರದ ಆಟಗಾರರು. ಈಗಾಗಲೇ ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ತಂಡ ಚೂಸ್ಟು ಬಾಲ್ ಪೋಸ್ಟ್ ಎನ್ನುವುದಾಗಿ ಸೂಚನೆ FCC ನೀಡಿದ್ದಾರೆ. ಈಗಾಗಲೇ ಸಿದ್ಧತೆಯಲ್ಲಿದ್ದಾರೆ. ದಯಮಾಡಿಸಿ ಮದಕರಿಯ ಆಟಗಾರರು ಆರಂಭಿಕ ಹಂತದ ಆಟಗಾರರು ರಂಗಪ್ರವೇಶವನ್ನು ಕಾಣಿ ಎನ್ನುವುದಾಗಿ ಸೂಚನೆ ನೀಡಿಕೊಡ್ತಾ ಇದ್ದಾರೆ. ದಯಮಾಡಿಸಿಕೊಡಬೇಕು. ಸತತ ಪ್ರತಿ ಪಂದ್ಯಾಟವನ್ನು ಆಡುವಂತ ಆಟಗಾರರು 30ಕ್ಕೂ ಮಿಗಿಲಾಗಿರ್ತಕ್ಕಂಥ ವಯಸ್ಸಾಗಿದ್ರು ಕೂಡ ಸತತವಾಗಿ ಪ್ರತಿ ಒಂದು ಹಂತದಲ್ಲಿ ಯಾವುದೇ ರೀತಿಯ ಆಯಾಸವನ್ನು ತೋರಲ್ಪಡದೆ ಪಂದ್ಯಾಟದಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ನಿಮಗೆ ಮೊದಲಾಗಿ ಕೃತಜ್ಞತೆಗಳನ್ನು ಬಯಸ್ತಾ ಇದ್ದೇವೆ ಪಂದ್ಯಾಟದ ಪರವಾಗಿ. ಈತ ಆರಂಭಿಕ ಹಂತದ ಆಟಗಾರರು ಯೋಗಿ ಮತ್ತು ಸಿದ್ದು ಆರಂಭಿಕ ಹಂತದ ಆಟಗಾರರು ಕೂಡ ತಂಡದ ಜಯಕ್ಕಾಗಿ ಆರಂಭ ಹಂತದಲ್ಲಿ ಅದ್ಯಾವ ರೀತಿಯ ಅಡಿಪಾಯವನ್ನು ಹಾಕ್ತಾರೆ ನೋಡಬೇಕಷ್ಟೇ. ದಿನದ ಅಂತಿಮ ಪಂದ್ಯಾಟ 8ರ ತಾಸಿಗೆ ಆರಂಭ. ಇವಾಗ ಸಮಯ 5ರ ತಾಸು ಸಾಗ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ರಾಮಕೃಷ್ಣರವರು ಈಗ ಪವರ್ ಪ್ಲೇಸ್ ಆಗ್ತದೆ. ಎಸೆತಗಾರರು ಗೂಟು ರಕ್ಷಕ ಸೇರಿಕೊಂಡು 9 ಮಂದಿ ಅಂಕಣ ಒಳಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾರೆ. ಮೊದಲ ಚೆಂಡು ಬಿರುಸಿನ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟ ಒಂಟಿ ಓಟಗಳಿಗೆ ಅವಕಾಶ ಬದಲಿ 2ನೇ ಓಟ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸತತ ರನ್ಅಪ್ ಮುಖಾಂತರವಾಗಿ ಚೆಂಡನ್ನು ಹಿಡಿದು ನಿಲ್ಲಿಸುವ ಒಂದು ಲೆಕ್ಕಾಚಾರದ ನಡುವೆ ಕೊಂಚ ಮಟ್ಟಿಗೆ ಎಡವನ್ನು ಕಾಣರು ಕೂಡ ಆ ಎಡವಿಕೆಯನ್ನು ಸರಿತಿದ್ದಿಪಡಿಸಿಕೊಂಡು ಮತ್ತೆ ಚೆಂಡನ್ನು ಕಸಿದು 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ನೆಗೆತವನ್ನು ಕಾಣುತ್ತಾ ಇದೆ, ಪುಟಿತವನ್ನು ಕಾಣುತ್ತಾ ಇದೆ. ಸಡನ್ಲಿ ಡಿಪ್ ಆಗ್ತಾ ಇದೆ. ಗುಡದ ಹಿಂಬದಲ್ಲಿ ಗುಟ್ ರಕ್ಷಣೆ ಕೈ ಸೇರ್ಪಡೆ. ಈ ನಡುವೆ ಸಾಕಂತ ಎಸೆತ ಸಂಪೂರ್ಣ ಹಿಡಿತವನ್ನು ಕಾಣಬಲ್ಲಂತ ಆರಂಭಿಕ ಪವರ್ ಪ್ಲೇ ಯಾವುದೇ ರೀತಿಯ ಅವಕಾಶವನ್ನು ಬಿಟ್ಟುಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಹೆಚ್ಚಿನ ಅಂಶವಾಗಿ ದಾಖಲಾತಿ ಅಂಕಿಅಂಶ ಪಟಗಳನ್ನು ಸೇರ್ತಾ ಇದೆ. ತೀರಾ ಶಾರ್ಟ್ ಆಗಿತ್ತು. ನೆಗೆತದ ಚೆಂಡು ಕ್ಯಾಚ್ ಪಡೆಯಬೇಕಾಗಿರೋ ಅವಕಾಶಗಳು ಮತ್ತೆ ಕ್ಯಾಚ್ ಡ್ರಾಪ್ ಆಗಿ ಹೋಗ್ತಾ ಇದೆ. ಒಂದರ ಬದಲಿ ಮತ್ತೆ 2ನೇ ಓಟ ಪೂರೈಕೆಯೂ ಕೂಡ ಅವಳಿ ಒಟ್ಟುಗಳಿಗೆ ಅವಕಾಶ ಮಾಡಿಕೊಟ್ರು. 4 ಚೆಂಡಿನ ಮುಕ್ತಾಯದ ಬಳಿಕ 4 ತಂಡದ ಒಟ್ಟಾರೆ ಮೊತ್ತ. ಪವರ್ ಪ್ಲೇ 2 ಚೆಂಡು ಬಾಕಿ ಉಳಿತಾ ಇದೆ 5ನೇ ಬಾರಿಗಾಗಿ. ಈ ನಡುವೆ ಸಕಲ ಎಸೆತ ಲೆಗ್ ಸೈಡ್ ಮೇಲ್ಭಾಗದಲ್ಲಿ ಎತ್ತಿ ಬಾರಿಸುವಂತಹ ಒಂದು ಪ್ರಯತ್ನದ ನಡುವೆ ಸುರಕ್ಷಿತ ಕ್ಷೇತ್ರರಕ್ಷಣೆ ಮಾಡುವುದರ ಮುಂಚಿತವಾಗಿ 1 ಓಟಗಳ ಸೇರ್ಪಡೆ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡಿಗಾಗಿ ಸುಚೇತ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರು. ಸುಭದ್ರಿತವಾಗಿ ಗುಡದ ಹಿಂಬದಿಯಲ್ಲಿ ಕೈ ಸೇರ್ಪಡೆ. ಚೆಂಡು ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 5 ಗಮನಕ್ಕೆ ತೆಗೆದುಕೊಳ್ಬೇಕು. ಮೊದಲ ಓವರ್ನ ಪವರ್ ಪ್ಲೇ ಮುಕ್ತಾಯದ ಬಳಿಕ 5 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಇನ್ನೂ ಕೂಡ 7 ಓವರ್ಗಳ ಆಟ ಬಾಕಿ ಉಳಿತಾ ಇದೆ. 7 ಓವರ್ ಅದೆಷ್ಟು ಓಟವನ್ನು ದಾಖಲಿಸಿಕೊಡ್ತಾರೆ ನೋಡಬೇಕಷ್ಟೇ. ನೋಡಿ ಕಟ್ಟ ಕಡೆಯ ಪಂದ್ಯಾಟವಾಗಿದ್ರು ಕೂಡ ಕತ್ತಲವರಿಸಿದ್ರೆ ಬಹಳಷ್ಟು ಕಷ್ಟಕರವಾಗ್ತದೆ. ಅದಕ್ಕಾಗಿ ತಿಳಿಸ್ತೇವೆ. ಸೂರ್ಯನ ಬಿಂಬಗಳು ಮರೆಮಾಚುವ ಮುಂಚಿತವಾಗಿ ಪಂದ್ಯಾಟವನ್ನು ಮುಗಿಸುವ ಒಂದು ಇರಾದೆಯಲ್ಲಿದ್ದೇವೆ. ಸತತ
ಇವತ್ತು ನಮ್ಮಿಂದ ಅಥವಾ ಆಟಗಾರರಿಂದ ತಡವಾಗಿದ್ರು ಕೂಡ ಎಲ್ಲವನ್ನು ಬದಿಗಿಟ್ಟು ಇವತ್ತಿನ ಪಂದ್ಯಾಟ ಹಗಲಿನ ಹೊತ್ತಿಗೆ ಮುಕ್ತಾಯ ಮಾಡುವ ಎನ್ನುವ ಇರಾದೆ ನಮ್ಮದಾಗಿರ್ತದೆ. ಎರಡನೇ ಓವರ್ಗಾಗಿ ಹೊಸ ಬೌಲರ್ ಡ್ಯಾನಿಯಲ್ ಮತ್ತೆ ಅನುಭವದ ಹಸ್ತಕ್ಕೆ ಚೆಂಡನ್ನು ನಿಖಿತಾ ಇದ್ದಾರೆ. ಮೊದಲ ಚೆಂಡೋಟಗಳಿಗೆ ಅವಕಾಶಗಳು ನೀಡಿಕೊಡುತ್ತಾ ಇಲ್ಲ. ಚೆಂಡಿಗೆ ವೇಗವನ್ನು ನೀಡಿಕೊಟ್ರು, ದಂಡುಗಾರರಿಗೆ ಚೆಂಡಿನ ಪರಿಚಯವಾಗ್ತಾ ಇಲ್ಲ. ಈ ನಡುವೆ ಸಕಲ ಎಸೆದನ ಚೆಂಡು ತನ್ಮೂಲಕವಾಗಿ ಲಾಂಗ್ ಆನ್ ಸೀಮಾರಕ್ಕೆ ಹೊರವಾಗಲು ಕ್ರಮಿಸ್ತಾ ಇದೆ. ಆಕರ್ಷಕವಾದ ಬೌಂಡ್ರಿ, 4 ಓಟಗಳ ಸೇರ್ಪಡೆಯೂ ಕೂಡ ಬಹಳಷ್ಟು ನಿಧಾನಗತಿಯ ಆರಾಮವನ್ನು ಕಂಡಿರ್ತಕ್ಕಂಥ ತಂಡಕ್ಕೆ ಇವಾಗ ತನ್ನ ದಾಂಡಿನ ಮುಖಾಂತರವಾಗಿ ಬೌಂಡ್ರಿಯನ್ನು ದಾಖಲಿಸಿಕೊಂಡ್ರು. ತಲುಪ್ತಾ ಇದೆ 9 ತಂಡದ ಒಟ್ಟಾರೆ ಮೊತ್ತ. ಬಹಳಷ್ಟು ಸುಂದರತೆ ಹೊಡೆತದ ಚೆಂಡು, ಗಾಳಿಯ ಭರಪುರ ಒತ್ತಡದ ನಡುವೆ ಚೆಂಡು ಈ ಹಂತದಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ. ಕಾಯುತ್ತಿದ್ದ ಕೈಗಳಿಗೆ ಚೆಂಡು ಕ್ಯಾಚ್ ಕೈ ಸೇರ್ಪಡೆ. ಉದ್ದರಿ ಆಘಾತ, ಆರಂಭಿಕದ ಮೊದಲ ಬ್ರೇಕ್ ಥ್ರೂ, ಉದ್ದರಿ ಆಘಾತ, ಆರಂಭದ ಆರಂಭ ಹಂತದ ಆಗಮನವನ್ನು ಕಂಡಿರ್ತಕ್ಕಂಥ ಆಟಗಾರರು ಇವಾಗ ಬ್ರೇಕ್ ಥ್ರೂ ಮುಖಾಂತರವಾಗಿ ವಾಪಸಾತಿಯನ್ನು ಯೋಗೇಶ್ ಕಂಡ್ರು. ಪಂದ್ಯಾಟದ ವೀಕ್ಷಣೆಗಾಗಿ ಕುಳ್ಳಿರಬೇಕಾಗಿರ್ತಕ್ಕಂಥ ಸಮಯ. ಈತ ಹೊಸ ಆಟಗಾರರು ನವೀನ್. ಮದಕರಿ ಲೆಜೆಂಡ್ಸ್ ಮತ್ತು FCC ಲೆಜೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಡ್ಯಾನಿಯಲ್ ರವರ ಸಕಲ ಎಸೆತಗಳಿಗೆ ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಕೆಲ ಚೆಂಡುಗಳು ನೆಗೆತವನ್ನು ಕಾಣ್ತಾ ಇದೆ, ಕೆಲ ಚೆಂಡುಗಳು ಹುರುಳಿ ಹೋಗ್ತಾ ಇದೆ, ಕೆಲ ಚೆಂಡುಗಳು ತೀರಾ ಮುಂದಕ್ಕೆ ಎಸೆಯುವಂತ ಲೆಕ್ಕಾಚಾರದ ನಡುವೆ ಓಟುಗಳಿಗೆ ಅವಕಾಶಗಳು ಸಂಪೂರ್ಣ ಹಿಡಿತವನ್ನು ಕಾಣ್ತಾ ಇದೆ. ಆರಂಭಿಕ ಹಂತವೇ ಬಹಳಷ್ಟು ಅಡಿಪಾಯವನ್ನು ಹಾಕಿಕೊಟ್ಟಿರ್ತಕ್ಕಂಥ ಡ್ಯಾನಿಯಲ್ ಮತ್ತೆ ಐದನೇ ಬಾರಿ ಎಸೆದ ಚೆಂಡು ಊಟಗಳಿಗೆ ಅವಕಾಶಗಳು ನೀಡಿಕೊಟ್ರು. ರಿಸ್ಕಿ ಸಿಂಗಲ್, 6 ಗೂಟಗಳ ನಡುವೆ ಬಹಳಷ್ಟು ಉತ್ತಮ ರೀತಿಯ ಹೊಂದಾಣಿಕೆ ಓಟ ಬರ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ತೀರ ಪೂರ್ಣಾಂತರವಾಗಿ ಬೀಳುತ್ತಾ ಇರ್ತಕ್ಕಂಥ ಚೆಂಡು ಪವರ್ ಪ್ಲೇ ಇವಾಗ ಉಪಯೋಗಕ್ಕೆ ಬರ್ತಾ ಇದೆ. ಮತ್ತೆ ಲಾಂಗ್ ಆಫ್ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟಗಳ ಸೇರ್ಪಡೆ, ಆಕರ್ಷಕ ಮಾಡಿದ ಬೌಂಡ್ರಿಯ ದಾಖಲಾತಿ. ಓವರ್ ಮುಕ್ತಾಯ, 12 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 14ಕ್ಕೆ ತಲುಪ್ತಾ ಇದೆ. 14 ಲಾಸ್ ಆಫ್ 1 ವಿಕೆಟ್ಸ್. ಇವಾಗ ಪವರ್ ಪ್ಲೇ ಮುಕ್ತ ಕ್ಷೇತ್ರ ಕ್ಷಣ ಮುನ್ನಡೆಯನ್ನು ಕಾಣಲಿಕ್ಕಿದ್ದಾವೆ. ಲೆಜೆಂಡ್ಸ್ ಕಪ್ ಚಿತ್ರದುರ್ಗ ಲೆಜೆಂಡ್ಸ್, ಪ್ರತಿಯೋರ್ವ ಲೆಜೆಂಡ್ಸ್ಗಳು ಕೂಡ ಈ ಪಂದ್ಯಾಟದಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡು ಪಂದ್ಯಾಟವನ್ನು ಸವಿತಾ ಇದ್ದಾರೆ. ಮೂರನೇ ಓವರ್ಗಾಗಿ ವಿಜಯ್ ಕುಮಾರ್ ಇವರನ್ನು ಕರೆತರುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೆ.
ಕಾಳೆನ ಲಗ್ಲಾಯಿಸ್ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರು, ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ದಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಡಾಟ್ ಬಾಲ್, ಮೂರನೇ ಓವರ್ನ ವಿಜಯ್ ಕುಮಾರ್ ಅವರು ಎಸೆತಕ್ಕಂತ ಎಸೆತಗಳು ಇಲ್ಲಿ ಡಾಟ್ ಬಾಲ್ ಆಗ್ತಾ ಇದೆ. ಈ ನಡುವೆ ಎಸೆತಕ್ಕಂತ ಎಸೆದಿನ ಚೆಂಡು ತೀರಾ ಶಾರ್ಟ್ ಆಗಿತ್ತು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ, ಹೊಂದಾಣಿಕೆಯ ಕ್ಷೇತ್ರಕ್ಷಣೆ ಬಂದರೂ ಕೂಡ ಎಡೋಟಗಳು ಅದಕ್ಕಿಂತ ಮುಂಚಿತವಾಗಿ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಎರಡೋಟಗಳಿಗೆ ಅವಕಾಶವನ್ನು ನೀಡಿಕೊಟ್ರು. ಎರಡೋಟಗಳ ಸೇರ್ಪಡೆಯೂ ಕೂಡ ತೀರಾ ಪೂರ್ಣಾಂತರವಾಗಿ ಬೆಳೀತಾ ಇದೆ. ತಾನ ಮೂಲಕವಾಗಿ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಅದು ಯಾವ ರೀತಿಯಾಗಿ ಡಿಸಿಷನ್ ಬರ್ತದೆ ನೋಡ್ಬೇಕಷ್ಟೇ. ಸಿಕ್ಸರ್ ಅನ್ನೋದಾಗಿ ಬರ್ತಾ ಇದೆ. ಷಟ್ಕ ಆರೋಟದ ಸೇರ್ಪಡೆಯೂ ಕೂಡ ನಿಧಾನಗತಿಯಾಗಿ ತನ್ನ ದಾಂಡುಗಳು ಗರ್ಜನೆ ಆಗ್ತಾ ಇದೆ. ದಾಂಡುಗಾರರು ಬಹಳಷ್ಟು ಉತ್ತಮ ರೀತಿಯ ದಾಂಡುಗಾರಿಕೆ ವಿಭಾಗವನ್ನು ದಾಖಲಿಸಿಕೊಳ್ಳುವ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಆರಂಭಿಕ ಹಂತದ ಪವರ್ ಪ್ಲೇ ಒಂದು ಹಂತದಲ್ಲಿ ಬಹಳಷ್ಟು ಹಿಡಿತವನ್ನು ಕಂಡಿತ. ಬಳಿಕ ಇವಾಗ ವಿಸ್ತಾರಿತ ಓಟಗಳು ಬರ್ತಾ ಇದೆ. ಬಹಳಷ್ಟು ಚುರುಕಿನ ಗುಟ್ರಾಕ್ಷಣೆ ಬರ್ತಾ ಇದೆ. ಗೂಟರಕ್ಷದ ಗರುಡತನವನ್ನು ತೋರ್ಪಡಿಸ್ತಾ ಇದ್ದಾರೆ. ಊಟಗಳಿಗೆ ಮಾತ್ರ ಅವಕಾಶಗಳು ನೀಡಿಕೊಳ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣುತ್ತಾ ಇದ್ದೇವೆ. 6 ಚೆಂಡಿನ ಮುಕ್ತಾಯದ 3 ಓವರ್ ಮುಕ್ತಾಯದ 18 ಚೆಂಡಿನ ಮುಕ್ತಾಯದ ಬಳಿಕ 23ಕ್ಕೆ 23 ಲಾಸ್ ಆಫ್ 1 ವಿಕೆಟ್ಸ್, ಒಂದು ಸಿಕ್ಸರ್ ಮತ್ತು ಒಂದು ಬೌಂಡ್ರಿಯೇ ಇಲ್ಲಿ ಪಂದ್ಯಾಟದಲ್ಲಿ ನಿರ್ದಿಷ್ಟವಾಗಿ ಓಟವನ್ನು ದಾಖಲಿಸಿಕೊಳ್ಳುವ ಒಂದು ಇರಾದೆಯಲ್ಲಿ ನಿರ್ದಿಷ್ಟವಾಗಿ ನಿಂತುಕೊಳ್ಳುತ್ತಾ ಇದೆ. ನಾಲ್ಕನೇ ಓವರ್ಗಾಗಿ ಮತ್ತೆ ಡ್ಯಾನಿಯಲ್ ಇವರ ಹಸ್ತಕ್ಕೆ ಚೆಂಡ ನಿಗ್ತಾ ಇದ್ದಾರೆ. ಡ್ಯಾನಿಯಲ್ ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಪಾರ್ಟ್ ಟೈಮ್ ರೂಪದಲ್ಲಿ ಮತ್ತೆ ಮರುಬಳಕೆ. ಈ ನಡುವೆ ತೀರಾ ಬ್ಲಾಕರ್ ಚೆಂಡು ಬ್ಯಾಕ್ವರ್ಡ್ ಭಾಗದಲ್ಲಿ ಲಪ್ತಾ ಇದ್ದಾರೆ. 1 ಓಟಗಳಿಗೆ ಅವಕಾಶಗಳನ್ನು ನೀಡಿಕೊಟ್ರು. 20 ಓಟಗಳ ಸೇರ್ಪಡೆ ಮುಖಾಂತರವಾಗಿ 24ಕ್ಕೆ ತಲುಪ್ತಾ ಇದೆ. 8 ಓವರ್ಗಳ ಪರಿಮಿತಿ ಮ್ಯಾರಥಾನ್ ಪಂದ್ಯಾಟ. ಲೆಟ್ ಕಟ್ ಶಾಟ್, ಚೆಂಡು ನಿಧಾನಗತಿಯಾಗಿ ಬೀಳ್ತಾ ಇದೆ. ಪಾಯಿಂಟ್ ಭಾಗದಲ್ಲಿ ದಬ್ಬುವಂತ ಒಂದು ಲೆಕ್ಕಾಚಾರ. 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. 20 ಓಟಗಳಿಗೆ ಅವಕಾಶ ನೀಡಿಕೊಡ್ತಾ ಇದ್ದಾರೆ. ಮಾಜಿ ನಗರಸಭೆಯ ಸದಸ್ಯರು ಆಗಿರ್ತಕ್ಕಂಥ ಚಳ್ಕೆರೆ ಚೇತನ್ ಕುಮಾರ್ ಇವರು ಕೂಡ ಶ್ರೀಯುತರು. ಇವರು ಕೂಡ ಪಂದ್ಯಾಟದ ವೀಕ್ಷಣೆಗಾಗಿ ಆಗಮನವನ್ನು ಕರೆದಿದ್ದಾರೆ. ಅವರಿಗೆ ಪಂದ್ಯಾಟದ ಪರವಾಗಿ ಎಲ್ಲ ಲೆಜೆಂಡ್ಸ್ ಆಟಗಾರರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಂದ್ಯ ಮುಂದುವರಿಸಿ, ಕತ್ತಲಾದ್ರೆ ನಿಮ್ಗೆ ಕಷ್ಟ, ಮೊದಲಾಗಿ ತಿಳಿಸ್ತಾ ಇದ್ದೇವೆ.
ಮೂರನೇ ಬಾರಿಗೆ ಬಹಳಷ್ಟು ಡ್ರೈವ್ಗಳು ಬರ್ತಾ ಇದೆ. ದಂಡು ಮೇಲೆತ್ತಿ ದಾಖಲಿಸಿಕೊಳ್ಳುವ ಓಟಕ್ಕಿಂತ ಬದಲಾಗಿ ಚೆಂಡನ್ನು ನೆಲಕ್ಕೆ ಒಡ್ಡಿ ಓಟವನ್ನು ದಾಖಲಿಸುವುದು ಬಹಳಷ್ಟು ಉತ್ತಮ ಕಾರ್ಯಾಚರಣೆ. ಅದು ಪ್ರಸ್ತುತವಾಗಿ ಉಪಯೋಗದಲ್ಲಿದೆ ಈ ಹಂತದಲ್ಲಿ. ಮತ್ತೆ ನೇರ ಭಾಗಕ್ಕೆ ದಬ್ಬಿದ್ರು. ಒಂದು ಓಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇದೆ. ಒಂಟಿ ಓಟಗಳಿಗೆ ಅವಕಾಶವನ್ನು ನೀಡಿಕೊಟ್ರು. 4ನೇ ಓವರ್ನ ಡ್ಯಾನಿಯಲ್ ಇವರು ಎಸ್ತಕ್ಕಂಥ ಎಸೆತಗಳು ಸತತ 4 ಚೆಂಡು ಕೂಡ 4 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ರೊಟೇಟ್ ಆಗ್ತಾ ಇದೆ, ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಲೆಗ್ ಲೈನ್ಸ್ ಮಾಡಿದ್ರು. ಮತ್ತೆ ಲಾಂಗ್ ಆನ್ ಭಾಗಕ್ಕೆ ದಬ್ತಾ ಇದ್ದಾರೆ. ಲಾಂಗ್ ಆನ್ ಮತ್ತು ಮಿಡ್ ಆನ್ ನಡುವ ನಕ್ಷತ್ರ ರಕ್ಷಣೆ. 1 ಓಟಗಳಿಗೆ ಮತ್ತೆ ಸೇರ್ಪಡೆ ತಂಡದ ಒಟ್ಟಾರೆ ಮೊತ್ತ. ಅಂತಿಮ ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣ ಜೊತೆಗೆ ಎಸೆತಗಾರಿಕೆ, ಗುಟ್ ರಕ್ಷಣೆ ಇವೆಲ್ಲವೂ ಸೇರಿಕೊಂಡು ಸತತ 4ನೇ ಓವರ್ನಲ್ಲಿ ಪ್ರತಿ ಒಂದು ಚೆಂಡುಗಳು 5 ಚೆಂಡುಗಳು 5 ಓಟ. ಅಂತಿಮ ಚೆಂಡು ಶೂನ್ಯ ಮಾದರಿಗೆ ಮುತ್ತಿಡ್ತಾ ಇದೆ. ಡಾಟ್ ಬಾಲ್. 4 ಓವರ್. ಇವಾಗ 4 ಓವರ್ ಮುಕ್ತಾಯದ ಬಳಿಕ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ 2 ನಿಮಿಷಗಳ ಕಾಲಾವಕಾಶಗಳು. 4 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 28ಕ್ಕೆ 1. ಗಮನಕ್ಕೆ ತೆಗೆದುಕೊಳ್ಳಿ, 28 ಲಾಸ್ ಆಫ್ 1 ವಿಕೆಟ್ಸ್. ಮುಖ್ಯವಾಗಿರ್ತಕ್ಕಂಥ ಒಂದು ಸೂಚನೆಗಳು ಈಗಾಗಲೇ ನಮಗೆ ನಮ್ಮ ಕಿವಿಗಳಿಗೆ ಬರ್ತಾ ಇದೆ ನೋಡಿ. ನಾಳೆಯ ಈ ತಿಂಗಳು ಕಳೆಯುವ ಮುಂಚಿತವಾಗಿ ಸತತ ಎಲ್ಲ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆಯಲ್ಲಿರ್ತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹಂತದಲ್ಲಿ ಕೂಡ ಕನ್ನಡ ರಾಜ್ಯೋತ್ಸವ ಆಚರಣೆಯಲ್ಲಿದೆ. ಮೊದಲಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭ ಹಾರೈಕೆಯನ್ನು ತಿಳಿಸ್ತಾ, ನಾಳೆಯ ದಿನ ಶ್ರೀ ಶ್ರೀ ಬಸವಕುಮಾರ್ ಸ್ವಾಮೀಜಿ ಮಹರ್ಷಿ ಮಠ ಚಿತ್ರದುರ್ಗ ಇವರ ಮುರುಘಾ ಮಠ ಇವರ ಅಮೃತಾಸನ ಮುಖಾಂತರವಾಗಿ ನಾಳೆಯ ದಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲ ನಮ್ಮ ಆಟಗಾರರು ಲೆಜೆಂಡ್ಸ್ ತಂಡದ ಎಲ್ಲ ಆಟಗಾರರು ಕೂಡ ನಾಳೆ ಕಡಖಂಡಿತವಾಗಿ ಹಾಜರಿರತಕ್ಕದ್ದು ಗಮನಕ್ಕೆ ತೆಗೆದುಕೊಳ್ಳಿ. ನಾಲ್ಕು ಓವರ್ ಮುಕ್ತಾಯದ ಬಳಿಕ 28ಕ್ಕೆ 1. ಮೊದಲ ಓವರ್ನ ಪವರ್ ಪ್ಲೇ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಭಾಗವನ್ನು ಕಂಡುಕೊಂಡಿರ್ತಕ್ಕಂಥ ರಾಮಕೃಷ್ಣ ಮತ್ತೆ ನಾಯಕನ ಲೆಕ್ಕಾಚಾರ ರಾಮಕೃಷ್ಣನ ಹಸ್ತಕ್ಕೆ ಚೆಂಡನ್ನಿಗ್ತಾ ಇದ್ದಾರೆ. 5ನೇ ಬಾರಿಯ ಮೊದಲ ಚೆಂಡು ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಪ್ರಸ್ತುತ ದಂಡುಗಾರರ ಆಯವ್ಯಯವನ್ನು ಗುರುತಿಸಿಕೊಂಡ ಎಸೆತಗಾರಿಕೆ ಮುನ್ನಡೆಯನ್ನು ಕಾಣ್ತಾ ಇದ್ದಾರೆ. ಲೆಟ್ ಕಟ್ ಶಾಟ್ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಗುಟ್ಟ ರಕ್ಷಣೆ. ಕೊಂಚ ಮಟ್ಟಿಗೆ ಎಡವಿದ್ರು ಕೂಡ ಗುಟ್ಟ ರಕ್ಷಣೆ ಹಿಂಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ ಬರ್ತಾ ಇದೆ. ಪಂದ್ಯ ಮುಂದುವರಿಸಿ. ಮೂರನೇ ಬಾರಿಗೆ ಎಸೆದ ಚೆಂಡು ಲಾಂಗ್ ಆನ್ ಭಾಗಕ್ಕೆ ದಬ್ತಾ ಇದ್ದಾರೆ. 1 ಬದಲಿ 2 ಬಹಳಷ್ಟು ಚುರುಕಿನ ಕ್ಷೇತ್ರಕ್ಷಣೆ ಮಾಡಿದ್ರು. ಉದ್ದರಿ ಹಾಗೆ ಅದಕ್ಕಾಗಿ ಮನವಿಗಳು ಬರ್ತಾ ಇದೆ, ಪುರಸ್ಕಾರಗಳು ಸಿಗ್ತಾ ಇಲ್ಲ. ಮನವಿಗಳು ಮುಂದುವರಿಕೆ ಇಲ್ಲಿದೆ. ಬಹಳಷ್ಟು ಚುರುಕಿನ ಶುಭ್ರಗತಿಯ ಒಂದು ಕ್ಷೇತ್ರಕ್ಷಣೆ, ಉದ್ದರಿಯನ್ನು ಕಬಳಿಸುವ ಒಂದು ವ್ಯವಸ್ಥೆಯನ್ನು YCC ಮಾಡಿದ್ರೆ, ಕ್ಷಮೆ ಇರಲಿ FCC ಮಾಡಿದ್ರೆ ಈ ಹಂತದಲ್ಲಿ ಪ್ರತಿಫಲ ಪಡಿತಾ ಇಲ್ಲ. ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ. ಚಾಲ್ತಿ 5ನೇ ಓವರ್ ಮುಂದುವರಿಕೆಯಲ್ಲಿದೆ. ನಡುವೆ ಟಾಪ್ ಎಡ್ಜ್
ಕ್ಯಾಚ್ ಓವರ್ ಮುಖಾಂತರವಾಗಿ ಹೋದರೆ ಆಘಾತ. ಎರಡನೇ ಕೊಂಡೆ ಕಳಚಿ ಬೀಳ್ತಾ ಇದೆ. ಸತತವಾಗಿ ಹೊಂದಾಣಿಕೆಯ ಆಟವನ್ನಾಡಿರ್ತಕ್ಕಂಥ ಆಟಗಾರರು ಇವಾಗ ಮತ್ತೆ ಬ್ರೇಕ್ ಥ್ರೂ. ಉಮೇಶ್ ಉದರೇನ್ ಒಪ್ಪಿಸಿದ್ರು, ಕ್ಯಾಚ್ ಪಡೆದಿದ್ದ. ಓಕೆ, ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಉಮೇಶ್ ಅವರು ಪಡೆದುಕೊಳ್ತಾ ಇದ್ದಾರೆ ತಮ್ಮ ಅಮೃತ ಹಸ್ತದ ಮುಖಾಂತರವಾಗಿ. ಈತ ಹೊಸ ಆಟಗಾರರ ಸೇರ್ಪಡೆ. ಡಾಕ್ಟರ್ ರವಿರವರು ಮದಕರಿ ಲೆಜೆಂಡ್ಸ್ ಪರವಾಗಿ ಮೂರನೇ ಅಂತಿ ರೂಪದಲ್ಲಿ ಅಂಕಣಕ್ಕೆ ಜಮಾವನ್ನು ಕಾಣ್ತಾ ಇದ್ದಾರೆ ಡಾಕ್ಟರ್ ರವಿರವರು. ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ನೋಡಬೇಕಷ್ಟೇ. ಅಂತಿಮ 2 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಚಾಲ್ತಿ 5ನೇ ಓವರ್ ಮುಂದುವರಿಕೆಯಲ್ಲಿದೆ. ವಿಶಿಷ್ಟತೆಯಾಗಿ ಆಡುವ ಒಂದು ಲೆಕ್ಕಾಚಾರ ನಡುವೆ ಚೆಂಡು ವೇಗವಾಗಿ ಗೂಡದ ಹಿಂಬದಿಯಲ್ಲಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ರವಿರವರ ಆಯವ್ಯಯವನ್ನು ಗುರುತಿಸಿರ್ತಕ್ಕಂಥ ರಾಮಕೃಷ್ಣ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಎಸೀತಾ ಇದ್ದಾರೆ. ಡಾಟ್ ಬಾಲ್. ಈ ನಡುವೆ ದಾಂಡಿನ ಅಂಚನ್ನು ಸವರಿರ್ತಕ್ಕಂಥ ಚೆಂಡು ಗೂಡದ ಹಿಂಬದಿಯಲ್ಲಿ ಹಾದು ಹೋಗ್ತಾ ಇದೆ. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ 5 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 32. 32 ಲಾಸ್ ಆಫ್ 2 ವಿಕೆಟ್ಸ್. 32 ಗಮನಕ್ಕೆ ತೆಗೆದುಕೊಳ್ಳಿ. 32. ಆರನೇ ಓವರ್ಗಾಗಿ ಪ್ರವೀಣ್ ಇವರನ್ನು ಕರೆತರುವಂತಹ ಪ್ರಯತ್ನವನ್ನು FCC ಲೆಜೆಂಡ್ಸ್ ಮಾಡ್ತಾ ಇದೆ. ಅನುಭವಗಳೇ ಸರಿಸಾಟಿಯಾಗಿ ಪೈಪೋಟಿಯನ್ನು ನೀಡ್ತಾ ಇರ್ತಕ್ಕಂಥ ಪಂದ್ಯಾಕೂಟ. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಗೂಟಗಳನ್ನು ಆವರಿಸಿಕೊಂಡು ಕೊಂಚ ಮಟ್ಟಿಗೆ ಬಿರುಸಿನ ಹೊಡೆತದತ್ತ ತನ್ನ ದಾಂಡನ್ನು ಬೇಯಿಸಿದ್ರೆ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಯಾವುದೇ ರೀತಿಯ ಓಟಗಳಿಗೆ ಮತ್ತೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. ನೇರವಾಗಿ ಗುಟ್ಟಕ್ಕೆ ತಗಲಿ ಹೊದ್ದೇರು ಒಪ್ಪಿಸ್ತಾ ಇದ್ದಾರೆ. 3ನೇ ಕೊಂಡೆ ಕಳಚಿ ಬೀಳ್ತಾ ಇದೆ. 3ನೇ ಬ್ರೇಕ್ ಥ್ರೂ. ಹೊಸ ಆಟಗಾರರು ಮದಕರಿ ಲೆಜೆಂಡ್ಸ್ ಪರವಾಗಿ ಮತ್ತೋರ್ವರು ಅಂಕಣಕ್ಕೆ ಪರಿಚಯವನ್ನು ಕಾಣ್ತಾ ಇದ್ದಾರೆ. ರಂಗಪರಿಚಯವನ್ನು ಕಾಣ್ತಾ ಇದ್ದಾರೆ. ಕುಮಾರ್ ಪ್ರವೀಣ್ ಎಸೆಗಾರಿಕೆ ಭಾಗದಲ್ಲಿ ಪ್ರವೀಣ್ ರವರು 4ನೇ ಚೆಂಡಿಗಾಗಿ ಲೆಗ್ ಲೈನ್ಸ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಲೆಗ್ ಸೈಡ್ ಭಾಗಕ್ಕೆ ಚೆಂಡು ಹಾದು ಹೋಗ್ತಾ ಇದೆ. ಒಂದಕ್ಕೆ ಮಾತ್ರ ತೃಪ್ತಿಕರವನ್ನು ಕಾಣ್ತಾ ಇದ್ದಾರೆ. ಒಂಟಿ ಒಟ್ಟುಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇದ್ದಾರೆ.
5ನೇ ಚೆಂಡಿಗಾಗಿ ಮತ್ತೆ ಪ್ರವೀಣ್ ರವರು. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ದಾಂಡಿನ ಅಂಚನ್ನು ಸವರ್ತಾ ಇದೆ. ಹೆಚ್ಚಿನ ಅಂಶವಾಗಿ ಸತತ 2ನೇ ಓವರ್ನಲ್ಲಿ 2 ಅಥವಾ 3ನೇ ಓವರ್ನಲ್ಲಿ 2ನೇ ಓವರ್ನಲ್ಲಿ 2ನೇ ಚೆಂಡಿಗೆ ಒಂದು ಬೌಂಡ್ರಿ ಅದಾದ ಬಳಿಕ 6ನೇ ಚೆಂಡಿಗೆ ಒಂದು ಬೌಂಡ್ರಿ ಅದಾದ ಬಳಿಕ 3ನೇ ಓವರ್ನ 3ನೇ ಚೆಂಡಿಗೆ ಒಂದು ಬೌಂಡ್ರಿ ಬಿಟ್ಟರೆ ಸತತ ಒಂಟಿ ಅಥವಾ ಅವಳಿ ಬಿಟ್ಟರೆ ಹೆಚ್ಚಿನ ಅಂಶ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲವರ್ ಫುಲ್ ಟಾಸ್ ಚೆಂಡು ತೀರಾ ಪೂರ್ಣಾಂತರವಾಗಿ ಬೀಳುತ್ತಾ ಇದೆ. 1 ಬದಲಿ 2 ರಾಮಕೃಷ್ಣ ಮತ್ತೆ ಕ್ಷೇತ್ರಕ್ಷಣೆ ಮಾಡುವುದರ ಮುಖಾಂತರವಾಗಿ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಬಹಳಷ್ಟು ಸುಂದರತೆಯ 6 ಚೆಂಡಿನ ನಡುಭಾಗದಲ್ಲಿ ಸತತ 4 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡುವುದರ ಮುಖಾಂತರವಾಗಿ ಒಂದು ಹುದ್ದರಿಯನ್ನು ತನ್ನ ಮಡಲಿಗೆ ಸರಿಸಿಕೊಂಡಿರ್ತಕ್ಕಂಥ ಪ್ರವೀಣ್ ಈತ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆ ಭಾಗವನ್ನು ಕಂಡುಕೊಂಡ್ರು. ಈತ 6 ಓವರ್ ಮುಕ್ತಾಯದ ಬಳಿಕ ಇನ್ನೂ ಕೂಡ 12 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. 12 ಎಸೆತ ಅದೆಷ್ಟು ಓಟವನ್ನು ದಾಖಲಿಸಿಕೊಳ್ತಾರೆ ನೋಡಬೇಕಷ್ಟೇ. ತಂಡದ ಒಟ್ಟಾರೆ ಮೊತ್ತ 36. ವಿಜಯ್ ಎಸೆಗಾರಿಕೆ ಭಾಗದಲ್ಲಿ ಮೊದಲ ಚೆಂಡು ಕವಾಚ್ ಪಾಯಿಂಟ್ ಭಾಗದಲ್ಲಿ ದಬ್ಬಿದ್ರು. 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಟಾಪ್ ಹೆಡ್ಸ್ ಆಗಿರ್ತಕ್ಕಂಥ ಚೆಂಡು ಕ್ಯಾಚ್ ಪಡಬೇಕಾಗಿರ್ತಕ್ಕಂಥ ಅವಕಾಶಗಳನ್ನು ಪ್ರಯತ್ನಗಳು ಇಲ್ಲಿ ಸಲ್ತಾ ಇಲ್ಲ. 1 ಓಟಗಳ ಸೇರ್ಪಡೆ ಅಂಕಿಅಂಶಿ ಪಟ್ಟಿಯನ್ನು ಸೇರ್ತಾ ಇದೆ. ಮದಕರಿ ಲೆಜೆಂಡ್ಸ್ ಪರವಾಗಿ ಮದಕರಿ ಲೆಜೆಂಡ್ಸ್ ಮತ್ತು FCC ಲೆಜೆಂಡ್ಸ್ ಮಧ್ಯೆ ಆಟವನ್ನು ಆಡ್ತಾ ಇದೆ. ಚಾಲ್ತಿಯ 7ನೇ ಓವರ್ ಮುಂದುವರಿಕೆಯಲ್ಲಿದೆ. 7ನೇ ಓವರ್ನ 4 ಚೆಂಡು ಬಾಕಿ ಉಳಿತಾ ಇದೆ. ಮೊದಲ ಚೆಂಡು 2 ಓಟ ಆದಾದ ಬಳಿಕ 7ನೇ ಚೆಂಡು 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಈತ ಕ್ಷೇತ್ರಕ್ಷಣೆ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಸ್ಲೋವರ್ ಡೆಲಿವರಿ ವೇಗಕ್ಕಿಂತ ಬದಲಾಗಿ ಸ್ಲೋವರ್ ಚೆಂಡು 1 ಓಟದ ಸೇರ್ಪಡೆ 1 ಓಟಗಳು ಮತ್ತೆ ಸೇರ್ಪಡೆಯನ್ನು ಕಾಣ್ತಾ ಇದೆ. 3 ಚೆಂಡು ಮುಕ್ತಾಯ. ಇನ್ನೂ ಕೂಡ 7ನೇ ಓವರ್ನ 3 ಚೆಂಡು ಬಾಕಿ ಉಳಿತಾ ಇದೆ. ವಿಜಯ್ ಎಸೆಗಾರಿಕೆ ಭಾಗದಲ್ಲಿ ಸ್ವಿಚ್ ದಾಖಲಿಸಿಕೊಳ್ಳುವಂತ ಒಂದು ಪ್ರಯತ್ನ. ಪರ್ಫೆಕ್ಟ್ ಆಗಿರ್ತಕ್ಕಂಥ ರಿವರ್ಸ್ ಶಾಟ್ ಚೆಂಡನ್ನು ತಡೆದು ನಿಲ್ಲಿಸ್ತಾ ಇದ್ದಾರೆ. 4 ಓಟವನ್ನು ತಳ್ಳಿ ಹಾಕಿದ್ದು 2 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟು ಸುಂದರತೆಯ ಕ್ಷೇತ್ರಕ್ಷಣೆ ಭಾಗವನ್ನು ಕಂಡುಕೊಂಡಿರ್ತಕ್ಕಂಥ FCC 2 ಓಟಗಳನ್ನು ಬಿಟ್ಟುಕೊಟ್ರು. ಈ ನಡುವೆ ಸಾಕಂತ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಗೂಟ ರಕ್ಷಕ ಬಹಳಷ್ಟು ಉತ್ತಮ ರೀತಿಯ ಗೂಟ ರಕ್ಷಣೆ ಭಾಗವನ್ನು ಕಂಡುಕೊಂಡಿದ್ರು ಕೂಡ ದಂಡುಗಾರರು ಇನ್ನೂ ಕೂಡ ಪಥವನ್ನು ಬಿಟ್ಟು ಹೊರಗೆ ಹೋಗ್ತಾ ಇಲ್ಲ. ಪಥವನ್ನೇ ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಹುದ್ದರಿ ಆಘಾತವನ್ನು ಕಾಣ್ತಾ ಇಲ್ಲ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ವಿಜಯ್ ಕೊನೆಯ ಬಾರಿ ಎಸೆದ ನೆಟ್ಟ ನೇರ ಹೊಡೆತ ಬಟ್ಟು ಬೌಲರ್ ರಾಟ 1 ಓಟ ಮತ್ತೆ ಸೇರ್ಪಡೆ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ 43ಕ್ಕೆ ತಲುಪ್ತಾ ಇದೆ. 43 ಲಾಸ್ ಆಫ್ 3 ವಿಕೆಟ್ಸ್. 43ಕ್ಕೆ 3. ಅಂತಿಮ 6 ಚೆಂಡು ಬಾಕಿ ಉಳಿತಾ ಇದೆ. ಕೊನೆಯ 6 ಚೆಂಡು ಅದು ಯಾವ ಎಸೆತಗಾರನಿಗೆ ಎಸೆಗಾರಿಕೆ ನೀಡಿ 43. ಆರಂಭಿಕ ಹಂತದಲ್ಲಿ ಮೊದಲ ಓವರ್ನಲ್ಲಿ ಕೇವಲ 5 ಓಟ, ಅದಾದ ಬಳಿಕ 2 ಮತ್ತು 3ನೇ ಓವರ್ನಲ್ಲಿ ಸತತವಾಗಿ 9 ಆಸುಪಾಸು ಓಟಗಳು ಬಂದರೂ ಕೂಡ ಅದಾದ ಬಳಿಕ ವಿರುದ್ಧಾರ್ಥಕ ಮದಕರಿ ಲೆಜೆಂಡ್ಸ್ ಅನ್ನು FCC ಕಟ್ಟಿ ಆಗ್ತಾ ಇದೆ ತನ್ನ ಎಸೆಗಾರಿಕೆ ಮುಖಾಂತರವಾಗಿ.
ಪ್ರವೀಣ್ಗೆ ಎಸೆಗಾರಿಕೆ ನೀಡಿದ್ರು. ತೀರಾ ಪೂರ್ಣಾಂತರವಾಗಿ ಬೀಳುತ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2 ಓಟದ ಪೂರೈಕೆಯಾಗ್ತಾ ಇದೆ. ಈ ನಡುವೆ ತೀರಾ ಪರ್ಫೆಕ್ಟ್ ಆಗಿರ್ತಕ್ಕಲ್ಲ ಹೊಡೆತಗಳು ಬರ್ತಾ ಇಲ್ಲ. ವೇಗಕ್ಕಿಂತ ಬದಲಾಗಿ ಮತ್ತೆ ಎಸೆತಗಾರ ಬಹಳಷ್ಟು ಚಾಕಚಕ್ಯತೆಯ ಎಸೆತಗಳನ್ನು ತೋರ್ಪಡಿಸಿದ್ರು. ಈವರೆಗೂ ವೇಗವನ್ನು ಕಡಿಮೆ ಮಾಡಿ ಸ್ಲೋ ಬಾಲ್ ಡೆಲಿವರಿ ಕ್ಯಾಚ್ ಪಡೆಯಬೇಕಂತ ಅವಕಾಶಗಳು ಕೈ ಚೆಲ್ತಾ ಇದೆ. 1 ಓಟಗಳಿಗೆ ಮಾತ್ರ ಮನೆ ಮಾಡಿದ್ರು. ಅಂತಿಮ 4 ಚೆಂಡು ಬಾಕಿ ಉಳಿತಾ ಇದೆ. 3ನೇ ಬಾರಿಗೆ ಸ್ವೀಪ್ ಶಾಟ್. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ ಮತ್ತೆ ರಾಮಕೃಷ್ಣ ಮಾಡ್ತಾ ಇದ್ದಾರೆ. ಮತ್ತೆ ಒಂದೆರಡ ಪೂರೈಕೆ ಬದಲಾಗಿ 2 ಓಟಗಳು ಬರ್ತಾ ಇದೆ. ಪ್ರತಿಯೊಂದು ಕ್ಷೇತ್ರಕ್ಷಕರ ಆಯವ್ಯಯವನ್ನು ಗುರುತಿಸಿರ್ತಕ್ಕಂಥ ದಾಂಡುಗಾರರು ಬಹಳಷ್ಟು ಉತ್ತಮ ರೀತಿಯ ಹೊಂದಾಣಿಕೆ ಓಟಗಾರಿಕೆ ಅಂತಿಮ ಹಂತದವರೆಗೂ ಕೂಡ ನಡೆಸುವಂತ ಒಂದು ಲೆಕ್ಕಾಚಾರ ಹಿರಾದೆಯಲ್ಲಿದ್ದಾರೆ. ಈ ನಡುವೆ ಸಾಕಂತ ಎಸೆದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. 4 ಚೆಂಡಿನ ಮುಕ್ತಾಯದ ಬಳಿಕ ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. 48 ತಂಡದ ಒಟ್ಟಾರೆ ಮೊತ್ತ. ತೀರಾ ಶಾರ್ಟ್ ಆಗಿತ್ತು. ಪೂರ್ಣಾಂತರವಾಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಲೆಗ್ ಸೈಡ್ ಸೀಮಾರಕ್ಕೆ ಹೊರಭಾಗವನ್ನು ಪುಡಿತವನ್ನು ಕಾಣುತ್ತಾ ಇದೆ. ಆನ್ ಬೌನ್ಸ್ ಬೌಂಡ್ರಿ. 4 ಓಟಗಳ ಸೇರ್ಪಡೆ. 52ಕ್ಕೆ ತಲುಪ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. 52. ಕವರ್ಸ್ ಮೇಲ್ಭಾಗದಲ್ಲಿ ದಬ್ಬೆದ್ರು. ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣ ಮಾಡ್ತಾ ಇದ್ದಾರೆ. ಡ್ಯಾನಿಯಲ್ ಕ್ಷೇತ್ರಕ್ಷಣ ಮಾಡುವುದರ ಮುಖಾಂತರವಾಗಿ ಮತ್ತೆ 2 ಓಟಗಳ ಸೇರ್ಪಡೆ. ಸತತವಾಗಿ 6 ಓವರ್ನವರೆಗೂ ಕೂಡ ರನ್ ಧಾರಣೆಯನ್ನು ಕಾಣದಿರ್ತಕ್ಕಂಥ ತಂಡಕ್ಕೆ ಕುಮಾರ್ ಅಂಕಣಕ್ಕೆ ಆಗಮನವನ್ನು ಕಂಡ್ರು. ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳ ಮುಖಾಂತರವಾಗಿ ಸತತವಾಗಿ ರನ್ ಧಾರಣೆಯನ್ನು ಹೂಡಿಕೊಟ್ರು. ಆ ಹೂಡಿಕೆಯ ಇವಾಗ 54 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಜಯಕ್ಕಾಗಿ 55ರ ಒಂದು ಟಾರ್ಗೆಟ್ ಅನ್ನು ದಾಖಲಿಸಿಕೊಳ್ಳಬೇಕಾಗ್ತದೆ. 55 ಟಾರ್ಗೆಟ್ ಸಂಖ್ಯೆ 55. ಈತ ಮುಂದಿನ ಹಂತಕ್ಕಾಗಿ ಜಲೀಲ್ ಮೂಡಿಗೆರೆ ಇವರನ್ನು ಕರೆತರ್ತಾ ಇದ್ದೇವೆ. ದಿನದಾಳದ ಅಂತಿಮ ಪಂದ್ಯಾಟಕ್ಕೆ ತಮ್ಮ ಧ್ವನಿ ಸತತವಾಗಿ ಪ್ರೇಕ್ಷಕರನ್ನು ಮನರಂಜಿಸ್ತಕ್ಕಂಥ ಕಾರ್ಯಾಚರಣೆಯಲ್ಲಿ ಇರ್ತಾರೆ ಎನ್ನುವ ಎಲ್ಲ ಭರವಸೆ ಸತತವಾಗಿ ನಾವು ನೋಡಿರುವ ಕಾರಣ ಅಂತಾಗಿ ಹೇಳುವುದಷ್ಟೇ. ಲೆಜೆಂಡ್ ಪಂದ್ಯಾಟ, ಲೆಜೆಂಡ್ ಕಾಮಿಟೇಟರ್ಸ್ ಜಲೀಲ್ ಮೂಡಿಗೆರೆ. ಹಲೋ ಧನ್ಯವಾದಗಳು ಪ್ರಮೋದ್ ಫ್ರಮ್ ಚಿಕ್ಕಮಗಳೂರು. ಈಗಾಗಲೇ ವೀಕ್ಷಕ ವಿವರಣೆಯನ್ನು ಮಾಡಿದ ನಂತರ ಆ ನಿಟ್ಟಿನಲ್ಲಿ ಪಂದ್ಯವನ್ನು ಬೇಗ ಆರಂಭವನ್ನು ಕಂಡುಕೊಳ್ಳಬೇಕು. ಬ್ಯಾಟ್ಸ್ಮನ್ಗಳು ಅಂಕಣ ಒಳ ಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕ್ಷೇತ್ರರಕ್ಷಕರು ಸಹ ಹಲೋ ಆ ನಿಟ್ಟಿನಲ್ಲಿ ಪಂದ್ಯಕ್ಕೆ 2 ತಂಡಗಳು ಬೇಗ ಸ್ಪಂದಿಸಬೇಕು, ಯಾಕಂದರೆ ಸೂರ್ಯಾಸ್ತವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಆರಂಭಿಕ
ಬ್ಯಾಟ್ಸ್ಮನ್ಗಳಾಗಿ ಒಂದೆಡೆ ರಾಮಕೃಷ್ಣ, ಮತ್ತೊಂದೆಡೆ ಗುರು. ಟಾರ್ಗೆಟ್ ಸರಿಯಾಗಿ 55, 55ರ ಮೊತ್ತವನ್ನು ಬೆನ್ನಟ್ಟಿರ್ತಕ್ಕಂತಹ ತಂಡ. ಓಕೆ, ನಾಳಿನ ದಿನ ಈ ಭಾಗದ ಅತ್ಯಾಕರ್ಷಣೀಯ ಕೇಂದ್ರ ಬಿಂದು, ನಮ್ಮೆಲ್ಲರ ಚಾಲನಾ ಶಕ್ತಿಯ ರೂಪದಲ್ಲಿ ಈ ಭಾಗದಲ್ಲಿರ್ತಕ್ಕಂತಹ ಪೂಜ್ಯ ಶ್ರೀ 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 ಬಸವಕುಮಾರ ಸ್ವಾಮೀಜಿಗಳು, ಮುರುಘಾಮಠ, ಚಿತ್ರದುರ್ಗ. ಈ ಒಂದು ಪ್ರತಿಷ್ಠಿತ ಒಂದು ಮುರುಘಾಮಠದ ಸಂಸ್ಥೆಯಿಂದ ನಾಳಿನ ದಿನ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆಟಗಾರರೇ, ಪ್ರೇಕ್ಷಕರೇ, ತಾವು ಬನ್ನಿ, ತಮ್ಮ ನೆರೆಹೊರೆಯವರನ್ನು ಸಹಸ್ರ ಸಂಖ್ಯೆಯಲ್ಲಿ ಕರೆತನ್ನಿ. ನಾಳಿನ ದಿನ ಈ ಭಾಗದ ಸನ್ಮಾನ್ಯ ಶ್ರೀ 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 ಬಸವಕುಮಾರ ಸ್ವಾಮೀಜಿಯವರು, ಈ ಭಾಗದ ಪ್ರತಿಷ್ಠಿತ ಮುರುಘಾಮಠ, ಚಿತ್ರದುರ್ಗ, ಈ ಪರಿಸರದಿಂದ ಬರ್ತಿರ್ತಕ್ಕಂತಹ ನಮ್ಮ ಈ ಒಂದು ಪಂದ್ಯಾವಳಿಗೆ ಆ ನಿಟ್ಟಿನಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ನಾಳಿನ ದಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅವರ ಅಮೃತ ಹಸ್ತದಲ್ಲಿ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ನಾಳಿನ ದಿನ ಸಾಕಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಇತ್ತ ಮತ್ತೆ ವೆಲ್ಕಮ್ ಬ್ಯಾಕ್ ಟು ದ ಗೇಮ್. ಆರಂಭಿಕ ಬೌಲರ್ ಆಗಿ ನವೀನ್, ರಾಮಕೃಷ್ಣರವರಿಗೆ ಎಸೆದಂತ ಚೆಂಡು ಆರಂಭಿಕ ಎಸೆತ, ಗೋಲ್ಡನ್ ಡಸ್ಟೆಡ್ ಡೆಲಿವರಿ, ಚಿನ್ನದ ಮೊಟ್ಟೆಯಂತಹ ಅತ್ಯುತ್ತಮವಾದ ಮೊನ್ನ ಚಿನ್ನ ಕರಾರುವಕ್ಕಾದ ಶರವೇಗದ ದಾಳಿಯಲ್ಲಿ ಈ ದಿನದ ಕಟ್ಟಕಡೆಯ ಅಂತಿಮ ಪಂದ್ಯ. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಬರ ಸಿಡಿಲಿನ ಹೊಡೆತ. It was a juicy full toss. It was asking the trouble and it's been given a deserved treatment with a magnificent sixer. What a sixer, what a batting. Ramakrishna is on fire. Once again, batsman dancing down the track. A bowler is smart enough to, he is pulling back his back of the length. Excellent piece of bowling. This is what, as a bowler, you have to read all the time batsman's stance and movements. According to that, this guy is bowling terrific manner, no doubt about it. This time reverse shape coming into play. One bounce into the fence, I think. Yes, indeed. ಆ ನಿಟ್ಟಿನಲ್ಲಿ 4 ಓಟಗಳು. ಕ್ಷಿಪ್ರಗತಿಯಲ್ಲಿ ಪಂದ್ಯವನ್ನ ಮುಗಿಸುವ ಇರಾದೆ. ಆರಂಭಿಕ ಎಸೆತ ಚುಕ್ಕಿ ಎಸೆತವಾಗಿತ್ತು, ಅದಾದ ಬಳಿಕ ಸಿಕ್ಸರ್, ಅದಾದ ಬಳಿಕ ಮತ್ತೆ ಚುಕ್ಕಿ ಎಸೆತ, ಇದೀಗ ಬೌಂಡರಿ ಸಹ. ತಂಡದ ಒಟ್ಟು ಮೊತ್ತ 2 ಅಂಕೆ, ಡಬಲ್ ಡಿಜಿಟ್, 10 runs on the board without losing any wicket. Once again, ರಾಮಕೃಷ್ಣರವರು ಆರಂಭಿಕ ಹಂತದಲ್ಲಿ ಹಸಿದ ಗಾಯಗೊಂಡ ಹೆಬ್ಬುಲಿಯ ರೀತಿಯಲ್ಲಿ ಎದುರಾಳಿಯ ಮೇಲೆ ತಮ್ಮ ಒಂದು ಆಕ್ರಮಣಕಾರಿ ಬ್ಯಾಟಿಂಗ್ ನ ಕಂಡುಕೊಳ್ತಾ ಇದ್ದಾರೆ. ಎದುರಾಳಿಯ ಭದ್ರಕೋಟೆಯನ್ನೇ ಛಿದ್ರಗೊಳಿಸಬಲ್ಲಂತಹ ಬ್ಯಾಟಿಂಗ್ ನ ಒಂದು ಅನುವಿನಲ್ಲಿ ಇಬ್ಬರು ಚಾಂಪಿಯನ್ ಆಟಗಾರರು ಆ ನಿಟ್ಟಿನಲ್ಲಿ ಕೊಂಚ ಮಟ್ಟಿಗೆ ಲೆಕ್ಕಾಚಾರದ ಬೌಲಿಂಗ್ ಅನ್ನು ಕಂಡುಕೊಂಡ್ರು. 10 ಓಟಗಳನ್ನು ಬಿಟ್ಟುಕೊಟ್ರು. 2 ಹೊಡೆತಗಳು ಮಾತ್ರ ಈ 10 ಓಟಗಳನ್ನು ತಂದುಕೊಟ್ರೆ ಅದರಲ್ಲಿ 4 ಎಸೆತಗಳು ಚುಕ್ಕಿ ಎಸೆತ, ಚಿನ್ನದಂತಹ ಅಪ್ಪಟ ಅಪರಾಜ್ಯದ ಬೌಲಿಂಗ್ ಅನ್ನು ಕಂಡುಕೊಂಡಿದ್ರು ಸಹ ನವೀನ್ ರವರು. ಆದರೂ 10 ಓಟ ಅಂದರೆ ಸ್ವಲ್ಪ ದುಬಾರಿ ಆಗುತ್ತೆ. ಆದರೆ ಉಳಿದ ಬೌಲರ್ಗಳು ಎದುರಾಳಿಯ ಜಂಘಾಬಲವನ್ನು ಹುಡುಗಿಸಬಲ್ಲಂತಹ ಒಂದು ಅತ್ಯುತ್ತಮವಾದ ಬೌಲಿಂಗ್ ಅನ್ನು ಕಂಡುಕೊಳ್ಳಬೇಕು. ದಯವಿಟ್ಟು ತಮ್ಮ ಸಮಾಲೋಚನೆ ಏನಿದ್ರು ಸೆಕೆಂಡ್ಸ್ಗಳಲ್ಲಿ ಮುಗಿಸಿ, ನಿಮಿಷಗಳಿಗೆ ಎಳೆದು ತರಬೇಡಿ. ಇದೀಗ ನಾವು ಈಗಾಗಲೇ ಸಾಕಷ್ಟು ಸಮಯವನ್ನು ಕಳೆದುಕೊಂಡಿದ್ದೀವಿ. ಕಟ್ಟ ಕಡೆಯ ಪಂದ್ಯ. ಈ ಪಂದ್ಯವನ್ನು ಈ ದಿನ ಸಮಾಪ್ತಿ ಮಾಡಿದರೆ ಎಲ್ಲರಿಗೂ ಸಮಾಧಾನ.
ಆ ನಿಟ್ಟಿನಲ್ಲಿ ಈ ಭಾಗದ ವೈದ್ಯರು ನಾರಾಯಣ ಹರಿ ಅನ್ನಿಸಿಕೊಂಡಂತಹ ಡಾಕ್ಟರ್ ರವಿರವರು ವೈದ್ಯರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಇತ್ತ ಈ ಒಂದು ಲೆಜೆಂಡ್ ಕ್ರಿಕೆಟ್ನ ಮತ್ತೊಬ್ಬ ಲೆಜೆಂಡ್ ಸೆಲೆಬ್ರಿಟಿ ಆಗಿ ಕಂಡುಕೊಳ್ತಾ ಇದ್ದಾರೆ. ಓ ಮೈ ಗುಡ್ನೆಸ್, ಗುರು ಅವರನ್ನ ಒಂದು ನಿಮಿಷ ಅದು ತಬ್ಬಿಬ್ಬುಗೊಳಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಬಾಯ್ಸ್ ಮುಖಿಯನ್ನ ತಂಡಕ್ಕೆ ಒಂದು ಊಟ ಒಳ ತಿರುವನ್ನ ಕಂಡುಕೊಳ್ತಾ ಇದೆ. ಉತ್ತಮವಾದ ಎಸ್ತುಗಾರಿಕೆಯೂ ಸಹ ವೈದ್ಯರಿಂದ. ಗುರು ಅವರಿಗೆ ಎಸೆದ ಚೆಂಡು ಉತ್ತಮವಾದ ಒಂದು ಹೊಡೆತವನ್ನು ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ಅವಳಿ ಊಟದ ಪೂರೈಕೆಯೂ ಸಹ. ಉತ್ತಮವಾದ ಒಂದು ಸ್ಟೈಲಿಶ್ ಬ್ಯಾಟಿಂಗ್ನ ಸೊಗಸಾದ ಆಟವನ್ನು ಕಂಡುಕೊಂಡ್ರು. ರಕ್ಷಣಾತ್ಮಕ ಹಾಗೂ ಕಲಾತ್ಮಕ ಶೈಲಿಯ ಒಂದು ಸ್ಟೈಲಿಶ್ ಹೊಡೆತ. ಓ ಮೈ ಗುಡ್ನೆಸ್, ನಿಜವಾಗಿಯೂ ಬ್ಯಾಟ್ಸ್ಮನ್ ರವರನ್ನ ಚಳ್ಳೆ ಹಣ್ಣನ್ನು ತಿನ್ನಿಸಬಲ್ಲದ ಅತ್ಯುತ್ತಮವಾದ ಒಂದು ಎಸೆತ. ಬ್ಯಾಟ್ಸ್ಮನ್ ಆದಿಯಾಗಿ ವಿಕೆಟ್ ಕೀಪರ್ ಕ್ಷೇತ್ರರಕ್ಷಕ ಎಲ್ಲರನ್ನ ವಂಚಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಬಾಯ್ಸ್ ಮುಖೇನ 2 ಓಟಗಳು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ವಿಕೆಟ್ ಕೀಪಿಂಗ್ನಲ್ಲಿ ಮೊಸಳೆಯ ಹಿಡಿತವನ್ನ ಕಂಡುಕೊಳ್ತಾರೆ ಅಂತ ಕಾದು ನೋಡೋಣ ಮುಂದಿನ ಹಂತದಲ್ಲಿ. ಆ ನಿಟ್ಟಿನಲ್ಲಿ ಅತ್ಯುತ್ತಮ ಬೌಲಿಂಗ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಓ ಮೈ ಗುಡ್ನೆಸ್, ಮತ್ತೊಮ್ಮೆ ಅನಿರೀಕ್ಷಿತ ಪುಟಿತದೊಂದಿಗೆ ತಿರುವು ಮರುವನ್ನು ಕಂಡುಕೊಳ್ತಾ ಇದೆ. ಎದುರಾಳಿಯ ಬ್ಯಾಟ್ಸ್ಮನ್ಗಳನ್ನ ಸಂಪೂರ್ಣವಾಗಿ ವಂಚಿಸ್ತಾ ಇದ್ದಾರೆ ವೈದ್ಯರಾಗಿ ಡಾಕ್ಟರ್ ರವಿ ಅವರು. ಈ ದಿನದ ಕಟ್ಟಕಡೆಯ ಅಂತಿಮ ಪಂದ್ಯ. ಆ ನಿಟ್ಟಿನಲ್ಲಿ FCC ತಂಡಕ್ಕೆ ಇದೀಗ ಈ ಒಂದು ಹೊಡೆತ ಸೀಮಾರಿಗೆ ಅಂಚಿನಲ್ಲಿ. ಆ ನಿಟ್ಟಿನಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆಯನ್ನು ಅನುಭವಿಸಿದ್ರು. ಒಂದರ ಬದಲಿಗೆ ಅವಳಿ ಓಟದ ಬದಲಿಗೆ ತ್ರಿವಳಿ ಓಟವನ್ನಾಗಿ ಪರಿವರ್ತಿಸಿದ್ರು. ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ಎಡವಿಕೆಯನ್ನು ಕಂಡುಕೊಂಡ್ರು. ತಂಡದ ಒಟ್ಟು ಮೊತ್ತ ಇದೀಗ 19ಗೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಓವರ್ನಲ್ಲಿ 10 ಓಟಗಳನ್ನು ಕಲೆ ಹಾಕಿತ್ತು. ದ್ವಿತೀಯ ಓವರ್ನಲ್ಲಿ 9 ಓಟಗಳು ಹರಿದು ಬರ್ತಾ ಇದೆ. ಇತ್ತ ತಂಡದ ಒಟ್ಟು ಮೊತ್ತ 19 for without losing any wicket. हेलो रियान, गाड़ी की लिखत कर दो रियान. राजू अण्णा की लिखत तुम्हारे पास है कितना? उसका वेट आ रहा, देख बजाओ. ನವೀನ್ ರವಸ್ತಂತ ಚೆಂಡು ಸ್ವಲ್ಪ ಮಟ್ಟಿಗೆ ಎದುರಾಳಿಯ ಆಟಗಾರನಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದೆ. ಈತ ತಂಡದ ಒಟ್ಟು ಮೊತ್ತ 20. ಇನ್ನೂ ಸಹ ಈ ಒಂದು ಪಂದ್ಯವನ್ನು ಜಯಿಸಲು 35ರ ಗುರಿ. ರಾಮಕೃಷ್ಣ ಮತ್ತೆ ಫಾರ್ವರ್ಡ್ ನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತವನ್ನು ಕಂಡುಕೊಂಡ್ರು. ತಮ್ಮ ಫ್ರಂಟ್ ಫುಟ್ ಅನ್ನು ಕ್ಲಿಯರ್ ಮಾಡಿಕೊಳ್ತಾ ಇಟ್ಸ್ ಗೋಯಿಂಗ್ ಗಾನ್. ದಟ್ಸ್ ಅ ಬಿಗಿ. What a magnificent sixer. It was on the slot. He rocks back a very ball. It's been bolted for sixer. ಆ ನಿಟ್ಟಿನಲ್ಲಿ 6 ಓಟಗಳು ಕಾಲೆ ಹಾಕ್ತಾ ಇದೆ ತಂಡ. ಅದರಲ್ಲೂ ರಾಮಕೃಷ್ಣರವರು
ಮತ್ತೆ ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಗಗನಚುಂಬಿಯಾಗಿ ಬಹುಶಃ ಚೆಂಡು ಕಾಣೆಯಾಗ್ತಾ ಇದೆ ಅಂತ ಕಾಣುತ್ತೆ. ಆ ನಿಟ್ಟಿನಲ್ಲಿ ಹೊಡೆತ, ಆ ನಿಟ್ಟಿನಲ್ಲಿ ಮತ್ತೆ ಭರವಸೆಡಿಲಿನ ಹೊಡೆತ. ಸತತ 2 ಎಸೆತಗಳಲ್ಲಿ 2 ಸಿಕ್ಸರ್ ಫ್ರಮ್ ರಾಮಕೃಷ್ಣ. ಮತ್ತೆ ಸ್ಲಾಟ್ ನಲ್ಲಿದ್ದಂತ ಚೆಂಡು ಇದು ಸಹ ಕ್ಲಿಯರ್ ಆಗುತ್ತಾ ಕಾದು ನೋಡ್ಬೇಕು. ಕ್ಷೇತ್ರರಕ್ಷಕ ಚೆಂಡಿನ ಕೆಳಗಡೆ ಹೌದು ಸುರಕ್ಷಿತ ಬೊಗಸೆಯಲ್ಲಿ ಕಂಡುಕೊಂಡ್ರು. ಏನೇ ಇರಲಿ ನಿಜವಾಗಿಯೂ ರಾಮಕೃಷ್ಣ ರವರ ಹಾಸಿದ ಗಾಯಗೊಂಡ ಹೆಬ್ಬುಲಿಯ ರೀತಿಯ ಈ ಒಂದು ಹೋರಾಟದ ಬ್ಯಾಟಿಂಗ್ ನಿಜವಾಗಿಯೂ ಪ್ರೇಕ್ಷಕರ ಮನರಂಜಿಸಿದಂತ ಇನ್ನಿಂಗ್ಸ್ ಸಹ ಅತ್ಯಂತ ಶ್ಲಾಘನೀಯ, ಪ್ರಶಂಸನೀಯ, ಅಭಿನಂದನೀಯ, ಅತ್ಯುತ್ತಮ ಬ್ಯಾಟಿಂಗ್ ಅನ್ನು ಕಂಡುಕೊಂಡ್ರು. ರಾಮಕೃಷ್ಣ ರವರ ಈ ಒಂದು ಸುದೀರ್ಘವಾದ ಮ್ಯಾರಥಾನ್ ಇನ್ನಿಂಗ್ಸ್ ನಲ್ಲಿ 3 ಸಿಕ್ಸರ್ಗಳು ಅಡಕವಾಗಿತ್ತು ಅವರ ಒಂದು ಸುಂದರ ಇನ್ನಿಂಗ್ಸ್ ನಲ್ಲಿ. ಇದೀಗ ಹೊಸ ಆಟಗಾರ ಆ ನಿಟ್ಟಿನಲ್ಲಿ ಲೇಟ್ ಕಟ್ ಅನ್ನ ಅತ್ಯುತ್ತಮವಾಗಿ ಪ್ರಯೋಗಿಸಿದ್ರು ಸಹ. ತಂಡದ ಒಟ್ಟು ಮೊತ್ತ ಇದೀಗ 3-3. ಆ ನಿಟ್ಟಿನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತವನ್ನು ಕಂಡುಕೊಂಡ್ರು. ಡೀಪ್ ಲಾಂಗ್ ಗನ್ ನಲ್ಲಿ ಸ್ಲೈಟ್ಲಿ ಲಾಫ್ಟೆಡ್ ಸ್ಟ್ರೋಕ್ ಅನ್ನು ಕಂಡುಕೊಂಡಿದ್ರು ಸಹ. ಈತ ತಂಡಕ್ಕೆ ಏಕಮಾತ್ರ ಓಟ ಲಭಿಸ್ತಾ ಇದ್ರೆ ತಂಡದ ಒಟ್ಟು ಮೊತ್ತ 34ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಪಂದ್ಯವನ್ನು ಜಯಿಸಲು ಸರಿಯಾಗಿ 21 ಅವಶ್ಯಕತೆ. ಒಂದು ಹಂತದಲ್ಲಿ ರಾಮಕೃಷ್ಣರವರ ಬ್ಯಾಟಿಂಗ್ಗೆ ಈ ಒಂದು ಪಂದ್ಯವನ್ನು ಏಕಪಕ್ಷೀಯವಾಗಿ ಗೆಲ್ಲುವಂತಹ ಒಂದು ಸುಸ್ಥಿತಿಯಲ್ಲಿ ತಂದು ನಿಲ್ಲಿಸ್ತಾ ಇದೆ ತಂಡವನ್ನು. ಆದರೆ ಇದೀಗ ಇನ್ನುಳಿದ ಬೌಲರ್ಗಳು ಅದೇನನ್ನು ಮಾಡ್ತಾರೆ ಅನ್ನುವ ನಿಟ್ಟಿನಲ್ಲಿ ಈ ಪಂದ್ಯದ ಒಂದು ಫಲಿತಾಂಶ ಇನ್ನೂ ಸಹ ನಮ್ಮ ಗಣನೆಗೆ ಬರ್ತಾ ಇಲ್ಲ. ಕಾದು ನೋಡೋಣ. ಇದೀಗ ಚತುರ್ಥ ಓವರ್ನ ಪ್ರಥಮ ಎಸೆತಕ್ಕಾಗಿ ಸಜ್ಜಾಗ್ತಾ ಇದ್ದಾರೆ ರಾಯ್. ಗುರುರವರಿಗೆ ತಂದ ಚೆಂಡು ಸ್ವತಃ ಬೌಲರ್ ಬೂಟ್ ನಲ್ಲಿ ತಮ್ಮ ಸಾಕರ್ ಫುಟ್ಬಾಲ್ ರೂಪದಲ್ಲಿ ಅದನ್ನು ತಡೆಗಟ್ಟಿದ್ರು. ಆದರೂ ಸಹ ಅತ್ಯುತ್ತಮವಾದ ಒಂಟಿ ಓಟವನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಹಾರ್ಡಿನಲ್ಲಿ FCC ತಂಡದ ಮತ್ತೋರ್ವ ಆಟಗಾರ ಈ ಒಂದು ಹಂತದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಈಗ ಬಿರುಸಿನ ಹೊಡೆತವನ್ನು ಕಂಡುಕೊಂಡಿದ್ರು. ಸೀಮಾರೆಗೆ ಅಂಚಿನಲ್ಲಿ ಅತ್ಯುತ್ತಮವಾದ ಒಂದು ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಂಡ್ರು. 2 ಔಟ್ಗಳು ಸುಲಭದಾಯಕವಾಗಿ ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಓಕೆ ವಿಸ್ತರಿತ ಚೆಂಡು ವೈಡ್ ಎಂಬ ಸೂಚನೆ. ಈ ಬಾರಿ ಮತ್ತೆ ಅತ್ಯುತ್ತಮವಾದ ಒಂದು ಕಟ್ ಶಾಟ್ ಅನ್ನು ಕಂಡುಕೊಂಡ್ರು. ತಂಡಕ್ಕೆ 1 ಔಟ್ ಲಭಿಸ್ತಾ ಇದೆ ಸಹ. ಮತ್ತೆ ಲೆಗ್ ಸೈಡ್ ದಿಸೆಯಲ್ಲಿ ತಮ್ಮ ಲಕ್ಷ್ಯವನ್ನು ಕೇಂದ್ರೀಕರಿಸಿದ್ರು. ಲೆಗ್ ಗ್ಲಾನ್ಸ್ ಅನ್ನು ಕಂಡುಕೊಂಡ್ರು. 1 ಔಟ್ ಪೂರೈಕೆ ಸಹ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ 40. ಮತ್ತೆ ಉತ್ತಮವಾದ ಎಸೆತಗಾರಿಕೆ ರಾಯ್ ರವರಿಂದ. ಹದಿನೈದು ಓಟಗಳ
ಅವಶ್ಯಕತೆಯನ್ನು ಕಂಡುಕೊಳ್ತಾ ಇದೆ. ನಿಧಾನಗತಿಯಲ್ಲಿ ಆಡ್ತಾ ಇದ್ದಾರೆ, ಯಾವುದೇ ಆತುರ ಕಾತುರ ಕಾಣ್ತಾ ಇಲ್ಲ. ಈತ ತಂಡದ ಒಟ್ಟು ಮೊತ್ತ 41 ರತ್ತ. ಜಯಿಸಲು 14 ಓಟಗಳ ಅವಶ್ಯಕತೆ. ಇನ್ನುಳಿದ 24 ಎಸೆಗಳ ಮುಂದೆ 14 ಓಟಗಳ ಗುರಿ. ಇಪ್ಪತ್ತ 4 ಎಸೆಗಳು ಬಾಕಿ ಉಳಿತಾ ಇದೆ. 14ರ ಗುರಿ. ದಿನದ ಕಟ್ಟಕಡೆಯ ಪಂದ್ಯ. ಮದಕರಿ 11ನ ವಿರುದ್ಧವಾಗಿ FCC ಒಂದು ಪಂದ್ಯವನ್ನು ಜಯಿಸಲು 14 ಓಟಗಳನ್ನು ಕಲೆ ಹಾಕಬೇಕು. ಮತ್ತೆ ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ಕ್ರಿಕೆಟಿಗರು ಅನ್ನುವ ನಿಟ್ಟಿನಲ್ಲಿ ಡಾಕ್ಟರ್ ರವಿಯವರ ಈ ಒಂದು ಎಸ್ತಕ್ಕೆ ಒಂದೋಟ ಲಭಿಸ್ತಾ ಇದೆ ಸಹ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ರೆ FCC ತಂಡ ಈ ಒಂದು ಪಂದ್ಯವನ್ನು ಏಕಪಕ್ಷೀಯವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಆ ನಿಟ್ಟಿನಲ್ಲಿ ಲೆಗ್ ಸ್ಟಂಪ್ನಲ್ಲಿ ತಮ್ಮ ಲಕ್ಷ್ಯವನ್ನು ಕೇಂದ್ರೀಕರಿಸಿದ್ರು. ವಿಸ್ತೃತ ಚೆಂಡು ವೈಡ್ ಎಂಬ ಸೂಚನೆಯನ್ನು ರವಾನಿಸಿದ್ರು ಸಹ. ಮತ್ತೆ ವೈಡ್ ವಿಸ್ತೃತ ಚೆಂಡೆಂಬ ಸೂಚನೆ. ಅತ್ಯಾಕರ್ಷಕ ಶೈಲಿಯಲ್ಲಿ ಕವರ್ಸ್ನ ತಳ್ಳಿದ್ರು. 2 ಓಟಗಳು ಸುಲಭದಾಯಕವಾಗಿ ಲಭಿಸ್ತಾ ಇದೆ. ಯಾವುದೇ ಆತುರವಿಲ್ಲ. ಆ ನಿಟ್ಟಿನಲ್ಲಿ ಸುಲಭದಾಯಕವಾಗಿ ಪಂದ್ಯವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ. ಇನ್ನು ಜಯಿಸಲು 8 ಓಟಗಳ ಅವಶ್ಯಕತೆ. ಮಂಕಡಿಂಗ್ನ ಪ್ರಯೋಗ. ಆ ನಿಟ್ಟಿನಲ್ಲಿ ಅವರು ಬೌಲಿಂಗ್ನ ಆಕ್ಷನ್ಗೆ ತಮ್ಮ ಒಂದು ರಿದಮನ್ನು ಕಂಡುಕೊಳ್ಳುವ ಮೊದಲೇ ಬ್ಯಾಟ್ಸ್ಮನ್ ಕ್ರೀಸ್ ಬಿಟ್ಟಿದ್ರು. ಆ ನಿಟ್ಟಿನಲ್ಲಿ ಔಟ್ ಎಂಬ ತೀರ್ಪನ್ನು ನೀಡ್ತಾ ಇದ್ದಾರೆ. ಈ ಒಂದು ಪಂದ್ಯಾವಳಿಯ ಮೊದಲ ಮಂಕಡಿಂಗ್ ಬಹುಶಃ ಇದಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಮತ್ತೆ ವಂಚಿಸ್ತಾ ಇದೆ ಈ ಒಂದು ಚೆಂಡು. ಸೀಮಾರೇಖೆಯ ಅಂಚಿನಲ್ಲಿ ಚೆಂಡು ಧಾವಿಸ್ತಾ ಇದೆ. ವೈಡ್ +3 ಓಕೆ, ಅಲ್ಲಿಗೆ 4 ಓಟಗಳು ಲಭಿಸ್ತಾ ಇದೆ. ತಂಡದ ಒಟ್ಟು ಮೊತ್ತ 51. 4 ಓಟಗಳ ಅವಶ್ಯಕತೆ FCC ಈ ಒಂದು ಪಂದ್ಯವನ್ನು ಜಯಿಸಲು. ಆ ನಿಟ್ಟಿನಲ್ಲಿ ತಂಡಕ್ಕೆ 1 ಓಟ ಲಭಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇದರೊಂದಿಗೆ ಪಂದ್ಯವನ್ನ ಅಧಿಕಾರಯುತವಾಗಿ
ಜಾಯಿಸ್ತಾ ಇದೆ FCC. ರಾಜೀವಣ್ಣರವರ ಬ್ಯಾಟಿಂಗ್ ಆಗಿ ಸಾಕಷ್ಟು ಪ್ರೇಕ್ಷಕರು ಕಾದು ಕುಳಿತಿದ್ದಾರೆ, ತಮ್ಮ ಸಾಕಷ್ಟು ಅಭಿಮಾನಿಗಳು. ಇರಲಿ, ನಾಳಿನ ದಿನ ನಿಮ್ಮ ಖದರ್ನ ಒಂದು ಬ್ಯಾಟಿಂಗ್ನ ಝಲಕನ್ನ ವಿಧ್ವಂಸಕಾರಿ ವಿಸ್ಫೋಟಕವಾಗಿ ತೋರ್ಪಡಿಸಿ ಪ್ರೇಕ್ಷಕರನ್ನು ರಂಜಿಸಿ. ರಾಜೀವ್ರವರೇ, ನಾಳಿನ ದಿನ ನಿಮ್ಮ ದಿನ ಅಂದ್ಕೊಳ್ತೀವಿ ನಾವೆಲ್ಲರೂ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ದಿನದ ಪಂದ್ಯಾವಳಿ ಇಲ್ಲಿಗೆ ನಾವು ಸಮಾಪ್ತಿಯನ್ನು ಕಂಡುಕೊಂಡ್ರೆ ನಾಳಿನ ದಿನದ